ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಹೊಸಪೇಟೆ ಗ್ರಾಮದ ಬಿಸಿಲು ಮಾರಮ್ಮ ದೇವಿಗೆ ನವರಾತ್ರಿ ಪ್ರಯುಕ್ತ ಬೆಣ್ಣೆ ಅಲಂಕಾರವನ್ನು ಮಾಡಲಾಗಿತ್ತು ಹಾಗೂ ಮಾಜಿ ಸಚಿವ ಎಚ್. ಎಂ. ರೇವಣ್ಣರವರ ಕುಟುಂಬದವರಿಂದ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಬಂದಂಥ ಭಕ್ತರುಗಳಿಗೆ ಪ್ರಸಾದ ವಿನಿಯೋಗವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಹೊಸಪೇಟೆ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಮುಖಂಡರುಗಳು ಭಾಗವಹಿಸಿದ್ದರು. मध्यभावनपादाय मां आयेश्वर्यं श्रीमन्महाग्रामदेवते विशुलमानमदेवदेवताभ्यो नमो नमः. यथासिद्धे कुमार्चनपूजां समर्पयामि.
स्तोत्रवागं सर्तनाभिः विशीमते वैतं यदायुः तन्त्वा सिञ्चामि सुप्रदामार्दञ्चते गमाय रक्तो श्रीमनदेवता देवता कुलदेवता ग्रामदेवते विशुलमारम्मदेवी अनुग्रहा सदा कालसिद्धिरतो समर्था सन्मङ्गलानि भुवन्तो ನಾಡಿನ ಆದಿಶಕ್ತಿ ಚಾಮುಂಡೇಶ್ವರಿ ದೇವಿಯ ಹಬ್ಬದ ಪರವಾಗಿ ಭಾರತೀಯ ಸಂವಿಧಾನದಂತೆ ಸೌಹಾರ್ದ ಸಂಸ್ಕೃತಿಯನ್ನು ಮೆರೆದಿರ್ತಕ್ಕಂಥ ಊರಳ್ಳಿ ಶ್ರೀ ಕೃಷ್ಣದೇವರಾಯ ಒಡೆಯರ ಕೃಷ್ಣದೇವರಾಜರ ತಾಯಿಯ ಹೆಸರಲ್ಲಿ ನಾಗಲಾಂಬಿಕಾ ಪಟ್ಟಣ ಮುಂತಾದ ಹೆಸರುಗಳಿಂದ ಕಂಗೊಳಿಸ್ತಾ ಇರ್ತಕ್ಕಂಥ ಹೊಸಪೇಟೆಯಲ್ಲಿ ನಮ್ಮೆಲ್ಲರ ತಾಯಿ ಬಿಸಿಲು ಮಾರಮ್ಮ ದೇವಿಯ ಆಯುಧ ಪೂಜಾ ಮಹೋತ್ಸವ ನಡೀತಾ ಇದೆ. ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರು ಮಾನನೀಯ ಎಚ್ ಎಂ ರೇವಣ್ಣ ಸಾಹೇಬರು ಮತ್ತು ಗ್ರಾಮದ ಎಲ್ಲ ಕುಲಸ್ಥರು ಭಾಗವಹಿಸಿದರೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಹಬ್ಬದ ಬಗ್ಗೆ, ಆಯುಧ ಪೂಜೆಯ ಬಗ್ಗೆ ಒಂದೆರಡು ಮಾತಾಡಿ ಸರ್. ರೈತಾಪಿ ಜನ ಮತ್ತು ಮಹಾರಾಜರು ಹಿಂದೆ ಮೈಸೂರು ಮನೆತನ ಇಡೀ ಭಾರತದಲ್ಲಿ 650 ಸಂಸ್ಥಾನಗಳಲ್ಲಿ ಅತ್ಯುತ್ತಮ ಜನಸ್ನೇಹಿ ಸಂಸ್ಥಾನ ಅಂತ ಹೇಳಿದ್ರೆ ಮೈಸೂರು ಸಂಸ್ಥಾನ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿ ಇಡೀ ಭಾರತದಲ್ಲೇ ಖ್ಯಾತಿ ಪಡೆದಿದ್ದಾರೆ. ವಿಜಯದಶಮಿಯ ವಿಶೇಷತೆ ಅಂತ ಹೇಳಿದ್ರೆ ಏನು ಮಹಾರಾಜರು ದಂಡೆತ್ತಿ ಹೋಗಿ ಯುದ್ಧದಲ್ಲಿ ಗೆದ್ದಂಥ ವಿಜಯೋತ್ಸವವನ್ನು ಆಚರಣೆ ಮಾಡೋದು ವಿಜಯದಶಮಿಯ ಉಲ್ಲೇಖ. ನಾಡ ಹಬ್ಬವಾಗಿ ಪರಿವರ್ತನೆಯಾಗಿದೆ, ದಸರಾ ಹಬ್ಬವಾಗಿ ಪರಿವರ್ತನೆಯಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ರೈತರು ತಮ್ಮ ಕಾರ್ಯಗಳನ್ನು ಮುಗಿಸಿ ಆಯುಧವನ್ನು ಪೂಜೆ ಮಾಡ್ತಕ್ಕಂಥದ್ದು ಈ ಸಮಯದಲ್ಲಿ ಭಾಳ ಪ್ರಾಮುಖ್ಯವಾದಂಥ ಕೆಲಸ. ಯಾವುದೇ ಗ್ರಾಮದಲ್ಲಿ ಗ್ರಾಮ ದೇವತೆ ಆಂಜನೇಯ ಬಸವಣ್ಣ ದೇವಸ್ಥಾನಗಳೇ ಇಲ್ಲ ನಮ್ಮ ಧರ್ಮದಲ್ಲಿ. ಅಂಥ ವಿಷಯದಲ್ಲಿ ನಾವು ಕೂಡ ಹೆಮ್ಮೆ ಇದೆ. ಮೊದಲಿಗೆ ನಾವು ತಿರುಮಲಿಗೆ ಹೋಗ್ತಾ ಇದ್ವಿ ದೇವಸ್ಥಾನ, ನಮ್ಮ ಯುವಕರೆಲ್ಲ ಸೇರಿ ನಾವೇ ಮಾಡಬೇಕು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಇವತ್ತು ಉತ್ತಮವಾದಂಥ ದೇವಸ್ಥಾನ ನಿರ್ಮಾಣ ಆಗಿದೆ. ಜೊತೆಗೆ ಉತ್ಸವಮೂರ್ತಿ ವಿಶೇಷ ಪೂಜೆಗಳು ನಡೀತಾ ಇದೆ. ಇದು ಭಾಳ ಸಂತೋಷದ ಸುದ್ದಿ. ಗ್ರಾಮ ಸುಭಿಕ್ಷವಾಗಿರ್ಬೇಕಾದ್ರೆ ಗ್ರಾಮ ದೇವತೆಯ ಸಂತೃಪ್ತಿ ಭಾಳ ಮುಖ್ಯ. ಗ್ರಾಮದ ಮಕ್ಕಳ ಆರೋಗ್ಯ, ಗ್ರಾಮದ ಜನತೆಯ ಸಂತೋಷಕ್ಕೆ ಈ ದೇವತೆಯ ಆಶೀರ್ವಾದ ಬೇಕು. ಅದು ನಿರಂತರವಾಗಿ ನಡೀತಾ ಇದೆ. ಇವತ್ತಿನ ವಿಶೇಷ ಪೂಜೆ ಒಂದೊಂದು ದಿವಸ ಒಬ್ಬರು ಮಾಡಿಸ್ತಾರೆ. ನನ್ನ ಮನೆಗೆ ಇವತ್ತು ಈ ಕಾರ್ಯ ಬಂದಿದ್ದು ಭಾಳ ಸಂತೋಷ. ಊರಿನ ಎಲ್ಲ ನನ್ನ ಬಂಧುಗಳು, ಗ್ರಾಮದ ಹಿರಿಯರು ಎಲ್ಲ ಸೇರಿ ಮಾಡಿಸ್ತಾ ಇರ್ತಕ್ಕಂಥದ್ದಕ್ಕೆ ನಾನು ಗ್ರಾಮಕ್ಕೆ ಋಣಿಯಾಗಿರ್ತೇನೆ. ನಮಸ್ಕಾರ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.